ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವಾಗ ಎದ್ದಿದ್ದೀನಿ. ಈವ್ನಿಂಗ್ 6 o'clock ಅಂತೂ ಆಗ್ತಿದೆ. ನನ್ನ ಮಗ ನೋಡ್ರಿ ಹೆಂಗೆ ಮಲಗಿದ್ದಾನೆ. ನನ್ನ ಕಾಲು ಕೆಳಗಡೆನೇ ಮಲ್ಕೊಂಡಿದ್ದಾನೆ ಇವತ್ತು ಆರಾಮಾಗೆ. ನನಗೂ ತುಂಬ ಹ್ಯಾಪಿ ಗೈಸ್. ಈವ್ನಿಂಗ್ ಮಲ್ಕೊಂಡಿದ್ದವಾಗ ಹ್ಯಾಪಿ ಆಗಿರುತ್ತೆ. ಮತ್ತು ಎದ್ದುಬಿಟ್ಟು ಕಸ ಎಲ್ಲ ತೊಳೆದಿದ್ದೀನಿ. ಕಸ ಎಲ್ಲ ತೊಳೆದ್ಬಿಟ್ಟು ಡೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಬ್ರಷ್ ಎಲ್ಲ ಮಾಡಿದ್ದೀನಿ. ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಇವನಿಗೆ ಬ್ರಷ್ ಮಾಡಿಸ್ತಿದ್ದೀನಿ, ರಾಕಿ ನನ್ನ ಮಗನಿಗೆ. ಸೊ ಇವನಿಗೂ ಅಂತೂ ಬ್ರಷ್ ಮಾಡಿಸ್ತಿದ್ದೀನಿ. ಇಲ್ಲಿ ಬ್ರಷ್ ಮಾಡಿಬಿಟ್ಟು ನಾನಿನ್ನು ಫೇಸ್ ವಾಶ್ ಮಾಡ್ಕೊತಿದ್ದೀನಿ. ಫೇಸ್ ವಾಶ್ ಮಾಡ್ಕೊತಿದ್ರೆ ಈ ನನ್ನ ಮಗ ನೋಡ್ರಿ ವಾಶ್ರೂಮ್ ಒಳಗಡೆನೂ ಇವನು ಬಂದು ಇಲ್ಲೇ ನನ್ನ ಪಕ್ಕದಲ್ಲಿ ನಿಲ್ತ್ಕೊತಿದ್ದಾನೆ. ವಾಶ್ರೂಮಲ್ಲಿನೂ ಬಿಡಲ್ಲ ನನ್ನ. ನೋಡ್ರಿ ಗಾಯ್ಸ್, ನಿನ್ನೆ ನೈಟ್ ಚಿಕನ್ ರೈಸು ಎಲ್ಲ ವೆಜಿಟೇಬಲ್ಸ್ ಹಾಕಿ ಚಿಕನ್ ಹಾಕಿ ಎಲ್ಲ ರೈಸ್ ಇಕ್ಕಿದ್ದೀನಿ. ಏನು ತಿಂದೇ ಇಲ್ಲ, ಸ್ವಲ್ಪನೇ ತಿಂದಿದ್ದಾನೆ. ಎಲ್ಲ ಹಂಗೆ ಸೈಡ್ಗೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಬೈತಿದ್ದೀನಿ, ಅದನ್ನೇ ತಿಂತಾನೆ ಇವಾಗ. ಮತ್ತು ಇವೆಲ್ಲ ವಾಶ್ ಮಾಡಿದ್ದೀನಿ. ನೋಡ್ರಿ ಗಾಯ್ಸ್, ಸಾಮಾನೆಲ್ಲ ವಾಶ್ ಮಾಡಿದ್ದೀನಿ. ಫುಲ್ಲು ಕ್ಲೀನಾಗೆ ವಾಶ್ ಮಾಡಿಬಿಟ್ಟಿದ್ದೀನಿ. ಸೊ 8 ಗಂಟೆ ಐತೆ, ಟೈಮ್ ಆಯಿತು. ಸೊ ನೋಡ್ರಿ ಗೈಸ್, ಇವತ್ತು ಡೇ 3 ವ್ಲಾಗ್. ಸೊ ಥರ್ಡ್ ಡೇಗೆ ಕಾಸೆಲ್ಲ ಖಾಲಿ, ಏನು ಮಾಡೋಂಗಿಲ್ಲ, ಏನು ಕಥೆನೂ ಇಲ್ಲ, ಜೀರೋ ಆಗಿಬಿಟ್ಟಿದೆ. ಸಾಮಾನೆಲ್ಲ ತೊಳೆದ್ಬಿಟ್ಟಿದ್ದೀನಿ. ಸೊ ಅನ್ನಕ್ಕೆ ಇಕ್ಬೇಕು. ಇವಾಗ ನೈಟ್ ಶಿಫ್ಟ್ ನಂದು. ಸೊ ಬಟ್ ಇನ್ನೂ ಲೇಟಾಗೇ ಲಾಗಿನ್ ಮಾಡಬೇಕು. ನಾನು ಬೇಗನೆ ಎದ್ದಿದ್ದೀನಿ. 6 o'clockಗೆ ಎದ್ಬಿಟ್ಟಿದ್ದೀನಿ, 6:30ಗೆ. ಸೊ ಏನಾದರೂ ಮಾಡಿಬಿಟ್ಟು ಅನ್ನ ಮಾಡ್ತೀನಿ. ಅನ್ನಗೆ ಅವನ ಕರ್ಡ್ ರೈಸ್ ಏನಾದರೂ ಇಡ್ಬೋದು, ನಾನೇನಾದರೂ ತಿನ್ಬೋದು. ಏನಾದರೂ ಲೆಮನ್ ರೈಸ್ ಏನಾದರೂ ಮಾಡ್ಕೊತೀನಿ, ಯೂಟಿಲಾಗಿ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಡೋಂಟ್ ಫರ್ಗೆಟ್. ಥ್ಯಾಂಕ್ ಯು. ನೋಡ್ರಿ ಗೈಸ್, ಹೊರಗಡೆ ನೋಡ್ರಿ ಕ್ಲೈಮೇಟು ಹೇಗಿದೆ ಅಂತ. ಹಿಂಗಂತೂ ತಲೆ ಎಲ್ಲ ಸೈಕ್ ಆಗ್ತಿದೆ. ಟೀ ಕುಡಿಬೇಕನ್ನಿಸ್ತಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೀವೇ ಏನಾದರೂ ನಂಬರ್ ಕೊಡ್ತೀನಿ, ಕಾಸಾದರೂ ಕಳಿಸ್ರಿ ಗಾಯ್ಸ್. ಹಂಗಾದರೂ ಹೋಗಿ ಏನಾದರೂ ತಗೊಂಡ್ಬರ್ತೀನಿ. ಪಾಪ ತಗೊಂಡು ಏನಕ್ಕೆ ಅಷ್ಟು ಕಷ್ಟ. ನಾನೇ ಹೊರಗಡೆ ಹೋಗ್ತೀನಿ ಗಾಯ್ಸ್. ಹೊರಗಡೆ ಹೋಗಿ ನಾನು ಡೈಲಿ ಕುಡ್ತೀನಲ್ಲ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ನಾನು ಕೇಳಿದರೆ ಸಾಲ ಅಂತೂ ಕೊಡ್ತಾರೆ ಅವರು, ಪಾಪ ನೋ ಅಂತ ಕೇಳಲ್ಲ. ಸೊ ಅವ್ರ ಹತ್ರ ಹೋಗಿ ಕೇಳಿ ಟೀ ಕುಡಿದು ಕುಡಿಯೋಣ. ಸೊ ಎಲ್ಲಾದರೂ ಹೋಗ್ಲಿ ಅಂತ ಈ ನನ್ನ ಮಗನಿಗೆ ಹೊರಗಡೆ ಹೋಗೋಕ್ಕೆ ಮುಂಚೆನೇ ಊಟ ಹಾಕ್ತಿದ್ದೀನಿ. ಬೆಳಗ್ಗೆ ಅಲ್ವಾ, ಇವಾಗ ಎದ್ದಿದ್ದೆಲ್ಲ. ಸೊ ಅದಕ್ಕೆ ಇವಾಗ ಬಿಸ್ಕೆಟ್ಸ್ ಹಾಕ್ತಿದ್ದೀನಿ. ಚಿಕನ್ ರೈಸೂ ಪಕ್ಕದಲ್ಲಿದೆ, ಅದೂ ಚೆನ್ನಾಗಿದೆ. ಸೊ ನೈಟೇ ಇಟ್ಟಿರೋದಲ್ಲ, ಅದಾದರೂ ತಿನ್ನಲಿ ಇದಾದರೂ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಇವ್ನು ತಿಂತಿದ್ದಾನೆ. ನೋಡಿದ್ರೆ ಗಾಯ್ಸ್, ಮನೆಯಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ನೀರಿಗೂ 5 ರೂಪಾಯಿನೂ ಕಾಸು ಹಂಗೆ ಇಟ್ಕೊಂಡಿಲ್ಲ. ಸೊ ನೀರಿಗೂ ಕಾಸಿಲ್ಲ. ನೋಡ್ತೀನಿ ಮನೆಯಲ್ಲಿ ಏನಾದರೂ ಗಾಲ ಹಾಕ್ತೀನಿ, ಎಲ್ಲಾದರೂ ಸಿಗುತ್ತೇನೋ ಅಂತ. ಅಷ್ಟು ನೀರಂತೂ ಎತ್ಕೊಂಡು ಬರಬೇಕು. 1 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಸಿಕ್ಕಿತ್ತು ಗೈಸ್. ಇನ್ನು 2 ರೂಪಾಯಿ ಸಿಕ್ಕಿದ್ದು ಸಾಕು. ಸೊ ಗಾಯ್ಸ್, ಇಲ್ಲಿ ನೋಡಿದರೆ ಇಲ್ಲಿ 5 ರೂಪೀಸೇ ಸಿಕ್ಬಿಟ್ಟೆ. ನೋಡ್ರಿ, ಎಂಜಾಯ್ ಪೋಂಡಗ. ನೋಡ್ರಿ ಅಲ್ಲಿ ಮಳೆ ಬರ್ತಿದ್ರೆ ನಮ್ಗೆ ನಾಯಿನೂ ಮೇಲ್ಗಡೆ ಹತ್ತಿದೆ. ನೋಡ್ರಿ, ಇವನು ಕ್ಲೈಮೇಟ್ನೆಲ್ಲ ಎಂಜಾಯ್ ಮಾಡ್ತಿದ್ದಾನೆ. ನೋಡ್ರಿ, ಇವಾಗ ಗಲೀಜು ಮಾಡಿದ್ದೀನಿ, ಮತ್ತೆ ಇಲ್ಲೆಲ್ಲ ಬಿದ್ದಿದೆ. ನೋಡ್ರಿ, ನಿನ್ನೆ ನೈಟು ಅದು ವೆಜಿಟೇಬಲ್ಲು ಚಿಕನ್ ರೈಸ್ ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ತಿಂದಿದ್ದಾನೆ. ಮತ್ತೆ ಕರ್ಡ್ ಮಿಕ್ಸ್ ಮಾಡಿದರೆ ತಿಂದಿಲ್ಲ. ಇವಾಗ ಇಲ್ಲಿ ರಾಯಲ್ ಇವು ಪ್ಯೂರ್ ಪೆಟ್ಟವು ಬಿಸಿನು ಮಟನೇ ಬೇಕು ನನ್ನ ಮಗನಿಗೆ. ಕಾಸಿಲ್ಲ ಬೈ. ಮತ್ತು ಸ್ವಲ್ಪ ಟ್ರೀಟ್ಸ್ ಆದರೂ ಕೊಡಿಯೋಣ ಅಂತ ಟ್ರೀಟ್ಸ್ ಕೊಟ್ಟೆ. ಸ್ವಲ್ಪ ಹೊತ್ತು ಟ್ರೀಟ್ಸ್ ಕೊಟ್ಟು ಇವನ ಹತ್ರ ಟೈಮ್ ಪಾಸ್ ಮಾಡಿದೆ ಚೆನ್ನಾಗೆ. ನನಗೆ ಇವನಿಂದನೇ ತುಂಬ ಟೈಮ್ ಪಾಸ್ ಗೈಸ್. ಇವನೇ ನನ್ನ ಟೈಮ್ ಪಾಸು. ಸೊ ಹೊರಗಡೆ ಹೋಗಿ ಬರೋಣ ಅಂದರೆ ಮಳೆ ಫುಲ್ಲು ಬರ್ತಿದೆ. ಸೊ ಅದಕ್ಕೆ ಇವನ ಜೊತೆನೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಹಾಗೆ ಇಕ್ಕಿರೋದು ಫುಡ್ಡೆಲ್ಲ ತಿಂತಿಲ್ಲ ಅಂತ ಬೈತಿದ್ದೀನಿ. ಫುಡ್ ತಿನ್ನಬೇಕಪ್ಪ, ಹಂಗೆಲ್ಲ ಮಾಡಬಾರ್ದು. ಯಾವ ಫುಡ್ ಇಟ್ಟಿದ್ರೂ ನೀನು ಏನು ತಿಂದಿಲ್ಲ ಅಂದರೆ ನಾವು ಎಲ್ಲಿಂದ ಹೋಗಿ ತೊಗೊಂಡು ಬರಲಿ, ಏನು ತೊಗೊಂಡು ಬರಲಿ ಎಲ್ರಿ? ನೀವೇ ಆದರೂ ಹೇಳಿ ಗೈಸ್.
ಅದಕ್ಕೆ ಸ್ವಲ್ಪ ಹೊತ್ತು ಹಂಗೆ ಬೈತಿದ್ದೀನಿ, ನೀನು ಎಲ್ಲ ಫುಡ್ಡೂ ಹಂಗೆ ಇಟ್ಬಿಡ್ತೀಯ, ಇಟ್ಟಿದ್ರೆ ಏನೂ ತಿನ್ನಲ್ಲ ಏನು ಮಾಡಲ್ಲ ಅಂತ. ಸೊ ಹಂಗೆ ಇಟ್ಟಿದ್ದಾನೆ, ಇನ್ನೂ ತಿಂದಿಲ್ಲ, ಅದಕ್ಕೋಸ್ಕರನೇ ನಾನು ಬೈತಿದ್ದೀನಿ. ಬಟ್ ನನಗೆ ಇವನಂದರೆ ತುಂಬ ಇಷ್ಟ ಗಾಯ್ಸ್, ಇವನಿಂದನೇ ನನಗೆ ತುಂಬ ಟೈಮ್ ಪಾಸ್ ಇಲ್ಲಾಂದರೆ ಕಷ್ಟ. ಇವತ್ತು ಮಳೆಯಿಂದ ಹೊರಗಡೆ ಹೋಗಂಗಿಲ್ಲ, ತುಂಬ ಅಂದರೆ ತುಂಬ ಮಳೆ ಬರ್ತಿದೆ ಹೊರಗಡೆ. ಸೊ ನನ್ನ ಹತ್ರನೂ ಹೊರಗಡೆ ಹೋಗೋಕ್ಕೆ ಕಾಸಿಲ್ಲ ಗಾಯ್ಸ್, ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆ. ನನಗೆ ಕಾಸಿಲ್ಲ ಅಂದರೆ ಆಗಲ್ಲ ಗಾಯ್ಸ್, ನಿಜವಾಗ್ಲೂ. ನನಗೆ ಬೆಳಗ್ಗೆ ಟೀ ಕುಡಿಬೇಕು, ಎಲ್ಲ ಅವೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಮಗೆಲ್ಲ. ಸೊ ಅವೆಲ್ಲದಕ್ಕೂ ಕಾಸು ಬೇಕೇ ಬೇಕು. ನನಗೆ ಒಂದು ದಿವಸಕ್ಕೆ ತುಂಬ ಅಂದರೆ ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾರನ್ನ ಕೇಳಬೇಕು ಏನೋ ಗೊತ್ತಾಗ್ತಿಲ್ಲ, ಏನಾಗುತ್ತೋ ಗೊತ್ತಾಗ್ತಿಲ್ಲ. ಈ ನನ್ನ ಮಗನೂ ವಾಕಿಂಗ್ ಅಂತೂ ಕರ್ಕೊಂಡು ಹೋಗಲ್ಲ ಇವಾಗ, ಯಾಕಂದರೆ ಮಳೆ ಬರ್ತಿದೆ. ಸೊ ವಾಕಿಂಗ್ ಕರ್ಕೊಂಡು ಹೋಗೋದು ಇಲ್ಲ, ನಾನು ಟೀ ಕುಡಿಯೋದೂ ಇಲ್ಲ, ಏನೂ ಇಲ್ಲ. ಇವಾಗ ಗ್ಲೀಸರ್ ಆಗಿ ಮಾಡಿದ್ದೀನಿ, ಸ್ನಾನ ಮಾಡಿಬಿಟ್ಟು ಟೆಂಪಲ್ಗೆ ಏನಾದರೂ ಹೋಗಿ ಬಂದು ಲಾಗಿನ್ ಆಗಬೇಕು ಅಷ್ಟೇ. ಇವನಿಗೂ ಊಟ ಆಗಿಬಿಟ್ಟಿದ್ದೀನಿ. ನಾನಂತೂ ಇವಾಗ ಹೇಳ್ತೀನಲ್ಲ, ಮಧ್ಯಾಹ್ನ ಅದೇ ಮಿಡ್ ನೈಟ್ಗೆ ಏನಾದರೂ, ಅದೇ ಲಂಚ್ ಟೈಮ್ಗೆ ಏನಾದರೂ ಅನ್ನ ಮಾಡಿಕೊಂಡು ತಿಂತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಡೇ 3 ವ್ಲಾಗ್ ಹೆಂಗಿದೆ ಏನು ಅಂತ ಕಮೆಂಟಲ್ಲೇ ಹಾಕಿ. ಹೊಸ ಐಡಿಯಾಸ್ ಏನಾದರೂ ಇದ್ದರೆ ಅದನ್ನು ಆಡ್ರಿ. ಕನ್ನಡ ಪೀಪಲ್ ಎಲ್ಲರೂ ಸೇರಿ ನಮ್ಮನ್ನು ಸಪೋರ್ಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿಯಿಂದ ಲೈಕ್ ಶೇರ್ ಮಾಡ್ತಾರಂತ ಅನ್ಕೊಂತ. ಲವ್ ಯು ಸೊ ಮಚ್ ಗೈಸ್. ಚಿಕನ್ ಮಟನಾ ಯಾಕೆ ಜನರೇ, ಯಾಕೆ ಚಿಕನ್ನು ಮಟನಿಂದ ಬಿಳಿತೀರಾ? ನೋಡ್ರಿ ಇವನ್ ಕತೆ, ನೋಡ್ರಿ ಓನರ್ ಮೇಲೆ ಹೆಂಗ್ ಬರ್ತಿದ್ದಾನೆ ನೋಡ್ರಿ ಇವರು. ಕಚ್ಬಿಡ್ತಿದ್ದಾನಪ್ಪ ನನ್ನ ಮಗನ ಕಚ್ಬಿಟ್ಟಿದ್ದಾನಪ್ಪ. ಊಟ ಇಟ್ಟಿದ್ರೆ ಚಿಕನ್ ರೈಸೇ ತಿಂದಿದ್ದಾನೆ ನನ್ನ ಮಗ. ರಾಯಲ್ಗೆ ನಾನು ತಿಂದಿಲ್ಲ, ಚಿಕನ್ ರೈಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ. ಸೊ ನಾನು ಸ್ವಲ್ಪ ತಿನ್ನಿಸಿದ್ದೀನಿ, ಹಂಗೆ ತಿಂದಿದ್ರೆ ಇವನು. ಸೊ ಚೆನ್ನಾಗಿ ಚಿಕನ್ ರೈಸ್ ಅಂತೂ ತಿಂದು ನನಗೂ ಮನ್ಸಿಗೂ ಹೊಟ್ಟೆಗೂ ಎರಡಿಗೂ ಖುಷಿ. ಅವ್ನು ತಿಂದರೆ, ಅವ್ನು ತಿಂದಿಲ್ಲ ಅಂದರೆ ನನ್ನ ಮನ್ಸಿಗೂ ಒಂಥರ ಬೇಜಾರು. ಸೊ ಪೀಸು ಇವಾಗ ಮುಗ್ದೋಗ್ಬಿಟ್ಟೆ, ಇನ್ನು ಬೆಳಗ್ಗೆಗೆ ಏನೋ ಒಂದು ತಿನ್ನಬೇಕು. ಸೊ ಮತ್ತೆ ನಾನಿಲ್ಲಿ ಟ್ರೈನಿಂಗ್ ಕೊಡ್ತಿದ್ದೀನಿ ಇವನಿಗೆ. ಟ್ರೈನಿಂಗ್ ಎಲ್ಲ ಮುಗಿಸ್ಬಿಟ್ಟು ಲಾಗಿನ್ ಆಗ್ತೀನಿ. ನೋಡಿರಿ ಟ್ರೈನಿಂಗ್ ಎಲ್ಲ ಮುಗ್ದಿದೆ. ಹೆಂಗೆ ಓಡ್ತಿದ್ದಾನಂದರೆ, ಅಲ್ಲಿ ಎಲ್ಲ ಮಳೆ ಬರ್ತಿದೆ, ಹೇಳ್ತಿದ್ರು ಕೇಳ್ತಾನೆ ಇಲ್ಲ, ಸುಮ್ಮನೆ ಓಡ್ತಾ ಇದ್ದಾನೆ. ಹಸ್ಕಿ ಒಂಥರ ಈ ಥರ ಮಾಡುತ್ತೆ ನೋಡ್ರಿ. ಸೈಗ್ ನನ್ನ ಮಗ ತಿಕ್ಲು ನೋಡ್ರಿ ಹೆಂಗೆ ಬಿದ್ದುತ್ತಂತನೂ ಗೊತ್ತಾಗ್ತಿಲ್ಲ, ಹಂಗೆ ಓಡ್ತಿದ್ದಾನೆ. ನೋಡ್ರಿ ಜನರೇ ಹೆಂಗೆ ಆಟಾಡ್ಸ್ತಿದ್ದೀನಿ ಅಂತ ಇವನ್ನ ನನ್ನ ಮಗನ ನೋಡಿ. ಮತ್ತೆ ಸ್ವಲ್ಪ ಹೊತ್ತು ಇವನ ಜೊತೆನೆ ಟೈಮ್ ಪಾಸ್ ಮಾಡಿದೆ. ಸುಮ್ಮನೆ ಹಂಗೆ ಟೈಮ್ ಪಾಸ್ ಎಲ್ಲ ಮಾಡಿಬಿಟ್ಟು ಇವನಿಗೆ ಹಿಂಗೆ ಆಟ ಆಡ್ತಾ ಇದ್ದೀನಿ ಇವನ ಹತ್ರ. ನೋಡ್ರಿ ಜನರೇ, ನಾನೇಂದ್ರೂ ಬೈತಿದ್ರೆ ಅವನು ನನ್ನ ಬೈತಿದ್ದಾನೆ. ನೋಡ್ರಿ ಹೆಂಗೆ బైతిದ್ದಾನೆ ಅಂತ, ಹೆಂಗೆ ಮಾಡ್ತಾನೆ ಅಂತ ನೋಡ್ರಿ. అటాక్ చేసే ట్రై చేస్తున్నాడు మన మీద. హీ ఈజ్ అటాకింగ్, ట్రైయింగ్ టు అటాక్ ఆన్ మీ. డోంట్ అటాక్ రాకీ. బీ డిస్టెన్స్. ಸೊ ಗಾಯ್ಸ್, ನನ್ನ ಕೆಲಸಕ್ಕಂತೂ ಟೈಮ್ ಆಗಿದೆ. ಸೊ ಹೀಟರ್ ಹಾಕ್ಕೊಂಡು ಸ್ನಾನ ಅಂತೂ ಮಾಡಿದ್ದೀನಿ. ನೋಡ್ರಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಹಿಂಗೆ ಹೊರಗಡೆ ಹೋಗ್ತೀನಿ. ಚಲೋ ಕಾಯಿನ ಎತ್ಕೊತಿದ್ದೀನಿ ವಾಟರ್ಗೆ. ಹಂಗೆ ಟೆಂಪಲ್ಗೆ ಹೋಗ್ತೀನಿ. ಟೆಂಪಲ್ಗೆ ಹೋಗಿ ದೇವ್ರನ್ನ ನೋಡಿಕೊಂಡು ಬರೋಣಂತೆ. ಇವತ್ತು ಟ್ಯೂಸ್ಡೇ. ಸೊ ನಾನು ಯಾವಾಗಲಾದರೂ ಸಾಟರ್ಡೆ ಟ್ಯೂಸ್ಡೇ ಹಂಗೆ ಹೋಗ್ತೀನಿ ಹನುಮಾನ್ ಟೆಂಪಲ್ಗೆ. ಒಳಗಡೆ ನೋಡಿದ್ರಿ ಹೆಂಗಿದೆ ಹೊರಗಡೆ ಕ್ಲೈಮೇಟ್ ಎಲ್ಲ. ಸೊ ನೋಡ್ರಿ ಫುಲ್ಲು ಮಳೆ ಬಂದುಬಿಟ್ಟಿದೆ. ನೋಡ್ರಿ ಟ್ರಾಫಿಕ್ಕು ಬೆಂಗಳೂರು ಯಾವಾಗ ಕಡಿಮೆ ಆಗೋದು. ಟ್ರಾಫಿಕ್ಕು ಜಾತ್ರೆ. ಇವತ್ತು ಮಳೆ ಬೇರೆ ಬಂದಿದೆ. ಫುಲ್ಲು ರೋಡ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿದೆ ಮಳೆಯಿಂದನೇ. ಸೊ ಇಲ್ಲಿ ಟೆಂಪಲ್ಗೆ ಬಂದಿದ್ದೀನಿ. ಇದೇ ನೋಡ್ರಿ ಟೆಂಪಲು, ತುಂಬ ಚೆನ್ನಾಗಿರುತ್ತೆ. ಸುಂದರ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಕಲ್ಕೆರೆಯಲ್ಲಿರುತ್ತೆ. ನೋಡ್ರಿ ಟೆಂಪಲ್ ಎಷ್ಟು ಚೆಂದ ಇದೆ ನೋಡ್ರಿ, ಹನುಮಾನು. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಆರಾಮಾಗೆ ದರ್ಶನ ಮಾಡಿಕೊಂಡು ಎಲ್ಲ ಚೆನ್ನಾಗಿರಲಿ ಅಂತ ಪ್ರೇಯರ್ ಮಾಡಿಕೊಂಡು ಹೊರಗಡೆ ಅಂತೂ ಬರ್ತಿದ್ದೀನಿ. ಸೊ ಹೊರಗಡೆ ಪ್ರಸಾದ ಬೇರೆ ಇಕ್ತಿದ್ದಾರೆ, ಹೋಗಿ ಪ್ರಸಾದ ತಿನ್ನೋಣಂತೆ. ಅದೇನೋ ಗಾಯ್ಸ್ ಪ್ರಸಾದ ಟೇಸ್ಟೇ ಬೇರೆ. ನನಗೆ ಈ ಏರಿಯಾದಲ್ಲಿ
ಸ್ವಲ್ಪ ಶಾಪ್ ಗೊತ್ತು. ಸೊ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಟೀ ಕುಡಿಬೇಕು ಅಭ್ಯಾಸ ಆಗಿಬಿಟ್ಟಿದೆ. ಟೀ ಇಲ್ಲ ಅಂದರೆ ತಲೆನೋವು ಆಗುತ್ತೆ. ಸೊ ಅಲ್ಲಿಗೆ ಹೋಗಿ ಕೇಳೋಣ, ಏನಾದರೂ ಕೊಡ್ತಾರೇನೋ. ಪಾಪ ಅಣ್ಣ ಏನೋ ಚಾಲೆಂಜ್ ಮಾಡ್ತಿದ್ದಾನೆ ಅಂತ. ನಮ್ಮ ಕೈ ಇದೆ, ನನಗಂತೂ ಕೊಡ್ತಾರೆ ಅಂತ. ಬಟ್ ಆದರೆ ಗೊತ್ತಿಲ್ಲಲ್ವಾ ಏನಾಗುತ್ತೆ ಏನು ಅಂತ. ಒಂದು 3-4 ಶಾಪ್ ಇದೆ, ಹೋಗಿ ಕೇಳೋಣ. ಕೀಪ್ ವಾಚಿಂಗ್ ಗೈಸ್. ನೋಡಿ ನಾ ಬ್ರೋ ಬಂದಿದ್ದ ತಕ್ಷಣವೇ ಸಿಗರೇಟ್ ತೆಗ್ದುಬಿಟ್ಟು ಕೊಡ್ತಿದ್ದಾನೆ. ಬ್ರೋ ನನಗೆ ಸಾಲ ಬೇಕು, ಕೊಡ್ತೀಯಾ? ಟೀನು ಸಿಗರೇಟ್ ಸಾಲ ಬೇಕು, ಕ್ರೆಡಿಟ್ ಬೇಕು. ಐ ವಾಂಟ್ ಕ್ರೆಡಿಟ್, ಐ ವಿಲ್ ಗಿವ್ ಮನಿ ಲೇಟರ್. ನೋಡ್ರಿ ಗೈಸ್, ಪಾಪ ಅಣ್ಣ ಕೇಳಿದ ತಕ್ಷಣವೇ ತಗೋ ಆಯ್ತಣ್ಣ ಅಂದರು. ಯಾಕಂದರೆ ನಮ್ಗೆ ಡೈಲಿ ಇಲ್ಲಿಗೆ ಬರ್ತೀವಿ ಅಂತ. ಸೊ ಅದಕ್ಕೆ ಅಣ್ಣ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಹ್ಯಾವ್ ಚಾಯ್. ಸೊ ಫಸ್ಟ್ ಶಾಪಲ್ಲೇ ಟೀ ಸಿಕ್ಬಿಟ್ಟೆ ಗಾಯ್ಸ್. ಕೊಡ್ತಾರೆ, ನನಗೆ ನಮ್ಗೆ ಇದೆ, ಬೇರೆ ಶಾಪ್ಸೂ ಕೊಡ್ತಾರೆ. ಸೊ ಅಲ್ಲಿ ಟೀ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ವಾಟರ್ ಹತ್ರಗೆ. ಸೊ ವಾಟರ್ ಇಷ್ಟು ಟೈಮ್ ಆಗಿದ್ರೂ ಎಷ್ಟು ಜನ ಇದ್ದಾರೆ ನೋಡ್ರಿ ಗಾಯ್ಸ್, ಫುಲ್ಲು ಜನ ಇದ್ದಾರೆ. ಸೊ ಇದು ವಾಟರ್ ಒಂದು ಎತ್ಕೊಂಡು ಹೋಗಬೇಕು. ಎಷ್ಟು ಜನ ಇದ್ದಾರೆ. ಸೊ ವಾಟರ್ ಎತ್ಕೊಂಡು ಬಂದು ಡ್ಯೂಟಿಗಂಟು ಲಾಗಿನ್ ಆಗಿಬಿಟ್ಟಿದ್ದೀನಿ. ಟೈಮ್ ಆಯಿತು ನಾನು ಬರೋಗೆ ಒಳಗಡೆ. ಸೊ ಇವತ್ತಿಂದ ನೈಟ್ ಶಿಫ್ಟು ಫುಲ್ಲೆಲ್ಲ ನೈಟೆಲ್ಲ ಜಾಗರಣೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ಇಲ್ಲಿ. ಸೊ ಇನ್ನು ಕೆಲಸ ಮಾಡಿಕೊಂಡು ಇವನು ಊಟ ಮಾಡಿದ್ದಾನೆ, ಮನೆ ಕೆಲಸ ಎಲ್ಲ ಮುಗಿಬಿಟ್ಟಿದೆ. ಸೊ ಇವನಿಗೆ ಇನ್ನು ಬೇಕಾಗಿದ್ದರೆ ಎಕ್ಸ್ಟ್ರಾಗಿ ಇವನು ಹಾಕ್ಬಿಟ್ಟಿದ್ದೀನಿ. ಸೊ ಮತ್ತು ಕೆಲಸ ಸ್ವಲ್ಪ ಹೊತ್ತು ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸಿಕ್ತು. ಮತ್ತು ಇವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ, ಹಂಗೆ ಹಿಂಗೆ ಆಟ ಆಡಿದೆ. ಆಟ ಆಡಿಬಿಟ್ಟು ಮತ್ತು ಅವನಿಗೆ ಊಟಗೂ ಏನಾದರೂ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ತಿನ್ನೋಕ್ಕೆ. ಸೊ ಬೆಳಗ್ಗೆ ಎದ್ದಿದ ಮೇಲೆ ಅವನು ಚಿಕನ್ ರೈಸ್ ತಿಂದಿದ್ದಾನಲ್ಲ, ಇವಾಗ 3 o'clock 4 o'clock ಆಗ್ತಿದೆ, ಟೈಮು 3:30 ಆಗ್ತಿದೆ. ಸೊ ಅದಕ್ಕೆ ಸ್ವಲ್ಪ ಫಿಶ್ ಆಯಿಲ್ ಹಾಕ್ಬಿಟ್ಟು ಮತ್ತೆ ಊಟ ಹಾಕಿದ್ದೀನಿ. ಮತ್ತು ನಾನು ಲಾಗಿನ್ ಆಗಿದ್ದೀನಿ. ನಂದು ಊಟ ಕಂಪ್ಲೀಟ್ ಮಾಡಿಕೊಂಡು ಊಟ ಬಂದು ನಾನು ನನ್ನ ಫ್ರೆಂಡ್ ಹತ್ರ ಇಡ್ಲಿ ಬುಕ್ ಮಾಡಿಸ್ಕೊಂಡೆ. ಸೊ ಇಡ್ಲಿ ತಿಂದೆ ಊಟಕ್ಕೆ. ಸೊ ಇಡ್ಲಿ ತಿಂದ್ಬಿಟ್ಟು ಮತ್ತೆ ಲಾಗಿನ್ ಆಗಿದ್ದೀನಿ. ಸೊ ನೋಡ್ರಿ ಗೈಸ್, ಬ್ರೇಕ್ ಮಾಡಿದ್ದೀನಿ ರೂಲ್ಸು. ಬಾಯ್ಸ್ ಅಂದ್ರೇ ರೂಲ್ಸ್ ಬ್ರೇಕ್ ಮಾಡೋದು. ಫಸ್ಟ್ ದಿವಸನೇ ನಾನು ಊಟಕ್ಕೆ ಬೇರೆಯವ್ರ ಹತ್ರ ಹಾಕ್ಸ್ಕೊಂಡಿದ್ದೀನಿ, ಟೀ ಸಾಲ ಮಾಡಿಬಿಟ್ಟಿದ್ದೀನಿ. ಮತ್ತು ಒಂದು 20 rupees ಖರ್ಚಾಯಿತು. ಇದು ಇವತ್ತು ವ್ಲಾಗ್. ಇನ್ನು ಕೆಲಸ ಮಾಡ್ಕೋಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್, ಡೋಂಟ್ ಫರ್ಗೆಟ್ ದ ಚಾನಲ್.